ಸೊ ಹಾನಗಲ್ ಬಗ್ಗೆ ಮುಂಚೆ ಗೊತ್ತಿರಲಾರ್ದಂಥದ್ದು, ಹಾನಗಲ್ನ ಜನರ ಬಗ್ಗೆ ಗೊತ್ತಿರಲಾರ್ದಂಥದ್ದು ಏನು ಗೊತ್ತಾಯ್ತು ನಿಮಗೆ? ಮುಂಚೆ ಹಾನಗಲ್ನಲ್ಲಿ ನಾಯಕತ್ವ ಇತ್ತು. ಈಗ ಹಾನಗಲ್ನಲ್ಲಿ ನಾಯಕತ್ವದ ಕೊರತೆ ಭಾಳಷ್ಟು ಕಾಡ್ತಾ ಇದೆ. ಓಕೆ. ಅದು ಹಾನಗಲ್ಲಿನ ನಾಗರಿಕನಾಗಿ ಹೇಳ್ತಾ ಇದ್ದೀನಿ, ನಾಯಕನಾಗಲ್ಲ. ನಾನು ನಾಯಕನಾಗಿಲ್ಲ, ಜನ ಮಾಡೋಂಥದ್ದು ಅದು. ನಾನೇ ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ. ನಾನು ನಾಯಕ ಅಂತ ಹೇಳೋದು ತಪ್ಪು. ಯಾರು ಹೇಳಿದ್ರು ತಪ್ಪೆ, ನಾನಷ್ಟೇ ಅಲ್ಲ, ಯಾರು ಹೇಳಿದ್ರು ತಪ್ಪೆ. ಅದು ಜನರ ಕೈಯಲ್ಲಿರೋಂಥದ್ದು, ಜನ ಮಾಡೋಂಥದ್ದು. ಆದರೆ ಈ ನಾಯಕತ್ವದ ಹುಡುಕಾಟ ಜನ ಮಾಡಬೇಕು ಅನ್ನುವಂಥದ್ದು ನನ್ನ ಹಂಬಲ. ಓಕೆ. ಈಗ ಫಸ್ಟ್ ಕಾಡ್ತಾ ಇರೋದು ನಮ್ಮ ಜನಕ್ಕೆ ಅಂಥ ಒಬ್ಬ ನಾಯಕ ಅಥವಾ ನಾಯಕತ್ವ ನಮ್ಮ ತಾಲೂಕಿನಲ್ಲಿ ಇಲ್ಲ. ಮುಂಚೆ ಒಂದು 40 ವರ್ಷ 50 ವರ್ಷದ ಇತಿಹಾಸದಲ್ಲಿ ಹಾನಗಲ್ ತಾಲೂಕಿನಲ್ಲಿ ಆ ಥರ ನಾಯಕರಿದ್ದರು. ಅದು ಒಂದು ಕಡೆಗೆ ದಿವಂಗತ CM ಉದಾಸಿಯವರು ಇರ್ಬೋದು, ಇನ್ನೊಂದು ಕಡೆಗೆ ದಿವಂಗತ ಮನೋಹರ್ ತಹಸೀಲ್ದಾರ್ ಅವರು ಇರ್ಬೋದು. ಇಬ್ಬರಲ್ಲೂ ಕೂಡ ನಾಯಕತ್ವದ ಗುಣ ಇತ್ತು. ಇಬ್ಬರು ಬೇರೆ ಬೇರೆ ವ್ಯಕ್ತಿತ್ವ, ಇಬ್ಬರದ್ದು ವ್ಯಕ್ತಿತ್ವ ಒಂದಕ್ಕೊಂದು ವ್ಯತಿರಿಕ್ತವಾಗಿತ್ತು. ಆದರೆ ಇಬ್ಬರಲ್ಲೂ ಒಂದು ಕಾಮನ್ ಇತ್ತು. ಏನು ಅಂದರೆ ನಮ್ಮ ಜನ, ನಮ್ಮವರು ಅನ್ನುವಂಥ ಭಾವನೆ ಇತ್ತು. ಆ ಭಾವನೆಯಿಂದ ನಮ್ಮ ತಾಲೂಕಿನಲ್ಲಿ ಯಾರೇ ಇರಲಿ, ಅವ್ರ ಪರವಾಗಿ ಓಟ್ ಹಾಕಿರೋರು ಇರಲಿ ಅಥವಾ ಹಾಕದೇವ್ರು ಇರಲಿ, ಅವ್ರ ಹತ್ರ ಹೋದರೆ ಅವ್ರಿಗೆ ಸ್ಪಂದಿಸ್ತಾಯಿದ್ರು. ಆ ಸ್ಪಂದನೆಯಿಂದ ಈಗ ನಮ್ಮ ಜನ ವಂಚಿತರಾಗಿದ್ದಾರೆ. ಇದು ಭಾಳಷ್ಟು ನನಗೆ ಕಾಡ್ತಾ ಇರುವಂಥ ಸಮಸ್ಯೆ. ಹಾಗೂ ಆ ವಿಚಾರ ನನಗೆ ಗೊತ್ತಾದಷ್ಟು ನನ್ನಲ್ಲಿ ಇನ್ನಷ್ಟು ಕಿಚ್ಚು ಬರ್ತಾ ಇದೆ. ಓಕೆ. ಓಕೆ. ಆ ಸಮಸ್ಯೆಗೆ ಏನಾರ ಒಂದು ಪರಿಹಾರ ಹುಡುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಸಣ್ಣ ಹೆಜ್ಜೆ. ಓಕೆ.